ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಹಿಂದಿನ ಕೆಲವು ದಿನಗಳಿಂದ ವಿದ್ಯಾರ್ಥಿಗಳು ಎರಡನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಹಾಗೆ KCET ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಇದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ನಂತರ ಶೆಡ್ಯೂಲ್ ಪ್ರಕಾರ ನಾಳೆ ಆಗಸ್ಟ್ 21ಕ್ಕೆ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗಬೇಕಿತ್ತು. ನಂತರ ಆಗತ್ತಾ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಎರಡನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರಬೇಕು. ಅದರ ನಂತರ ಕೂಡ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಅದೆಲ್ಲ ಆದ ನಂತರ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಬೇಕು. ಇದುವರೆಗೆ ಏನು ನೀಟ್ ವಿದ್ಯಾರ್ಥಿಗಳು ಏನಿದ್ರು ಅವರ ಆಪ್ಷನ್ ಎಂಟ್ರಿನ ಆಗಿಲ್ಲ. ಈಗ ಎರಡನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರೋದಕ್ಕಿಂತ ಮೊದಲು ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸನ್ನ ಮಾಡೋರ ಆಪ್ಷನ್ ಎಂಟ್ರಿ ಆಗಬೇಕು. ಅದೇನು ಸ್ಟಾರ್ಟ್ ಆಗಿಲ್ಲ. ಮುಂದೆ 2 ರಿಂದ 3 ದಿನಗಳಲ್ಲಿ ಅದು ಸ್ಟಾರ್ಟ್ ಆಗುತ್ತೆ. ಯಾವ್ದು ಹೇಳಿ? ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸನ್ನ ಮಾಡೋ ವಿದ್ಯಾರ್ಥಿಗಳ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬಹುದು ಮುಂದಿನ 2 ರಿಂದ 3 ದಿನಗಳಲ್ಲಿ. ಈಗ ಒಮ್ಮೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸನ್ನ ಮಾಡೋರಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 2 to 3 days ಟೈಮ್ ಕೊಡ್ತಾರೆ. ಆ 2 to 3 days ಆಗಬೇಕು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಮೇಲೆ. ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಅಥವಾ ನೀಟ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಮೇಲೆ ಮುಂದೆ 3 days ಆಗಬೇಕು. ಅದರ ನಂತರ ಮತ್ತೆ 1 or 2 days ಬಿಟ್ಟು ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಎರಡನೇ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಸರಿನಾ? ಅಂದರೆ ಆಪ್ಷನ್ ಎಂಟ್ರಿ ಮುಗಿದ ನಂತರ 1 ಅಥವಾ 2 ದಿನ ಬಿಟ್ಟು ಎರಡನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಅದರ ನಂತರ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಆಗಬೇಕು. ಅದೆಲ್ಲ ಮುಗಿದ ನಂತರ ಏನಾಗುತ್ತೆ ಹೇಳಿ? ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ಒಂದು 4 to 5 days ಟೈಮ್ ಅಂತೂ ಬೇಕು. ಅದಕ್ಕಿಂತ ಜಾಸ್ತಿ ಕೂಡ ತೆಗೆದುಕೊಳ್ಬಹುದು ಕೇದವರು, ಬಟ್ ಮಿನಿಮಮ್ 4 to 5 days ಟೈಮ್ ಅಂತೂ ಬೇಕೇ ಬೇಕು. ಮುಂಬರುವಂತಹ ಅಪ್ಡೇಟನ್ನು ಹೇಳ್ತೀವಿ. ಬೇರೆ ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.